2.11 2 crores 11 lakh ತಗೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಇಲ್ಲ ಅಂತೇಳಿ ದ್ವೇಷ ಏನಾದರೂ ಮಾಡಿದ್ದಾರಾ? ದಕ್ಷಿಣ ಭಾರತದಲ್ಲಿ ಇಟ್ಸ್ ಬಿಕಾಸ್ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರು ಯಾರು ವೋಟ್ ಕೊಟ್ಟಿಲ್ವಾ, ಅದಕ್ಕೋಸ್ಕರ ಅವರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟ ಮುಂದುವರಿಸ್ತೀರಾ ಸರ್? ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ನೀವು ಕಂಟಿನ್ಯೂ. ಪರ್ಸನಲ್ ಇನ್ಕಮ್ ಟ್ಯಾಕ್ಸು ಆಮೇಲೆ ಮಿಡ್ಲ್ ಮ್ಯಾನ್ಗೂ ಕೂಡ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನು ಉಪಯೋಗ ಇಲ್ಲ. ಇವು ಮಿಡಲ್ ಕ್ಲಾಸ್ ಶೆಲ್ಟರ್ ಆಮೇಲೆ ಇನ್ಕಮ್ ಟ್ಯಾಕ್ಸು ಹೆಚ್ಚು ಮಾಡ್ತಾರೆ ಅಂತ ಇತ್ತು. 3 ಲಕ್ಷಕ್ಕೆ ಇಟ್ಟಿದ್ದಾರೆ ಮಿಡಲ್ ಕ್ಲಾಸಸ್. Sir, will your tax share fight will continue, sir? Tax share, sir. You are demanding tax getting shared from Calcutta. Yes. Whatever 15th Finance Commission recommended, ಅದು ಕಂಟಿನ್ಯೂ ಆಗುತ್ತೆ. ಈಗ ಮತ್ತೆ 16ನೇ ಹಣಕಾಸಿನ ಆಯೋಗ ಇದೆ. ದೇ ಆರ್ ಕಮಿಂಗ್ ಟು ಕರ್ನಾಟಕ ಆನ್ ಯಾವತ್ತು? ಆಗಸ್ಟ್ 28ಕ್ಕೆ ಬರ್ತಾ ಇದ್ದಾರೆ. ಅವಾಗ ನೀವು ರಾಜ್ಯಕ್ಕೆ ಆದ ಅನ್ಯಾಯ ಮತ್ತೆ ಸರಿಪಡಿಸಕ್ಕೆ ಯು ವಿಲ್ ರೆಪ್ರೆಸೆಂಟ್ ಅವರ್ ಕೇಸ್ ಬಿಫೋರ್ ದಿ 16th Finance Commission. Vehemently you represent, and you will represent all the problems of Karnataka. What injustice has been caused to Karnataka from 15th Finance Commission, we will explain all to it. ಎಲೆಕ್ಷನ್ ಟೈಮ್ ನಲ್ಲಿ ಮೋದಿಗೆ ಗ್ಯಾರಂಟಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸರ್. ಮ್ಯಾನಿಫೆಸ್ಟೋದಲ್ಲಿ ಯಾವ್ದಾದ್ರು ಒಂದಾರು ಇಂಪ್ಲಿಮೆಂಟ್ ಆಗಿದೆ ಅಂತ ಕಾಣ್ತಿಲ್ಲ. ಏನಿಲ್ಲ. ಚುನಾವಣೆ ಬಳಿಕನೂ ದೇಶದ ರಾಜಕಾರಣ ಮಾಡ್ತಾ ಇದೆ ಸರ್ ಕೇಂದ್ರ ಸರ್ಕಾರ. ಚುನಾವಣೆ ಬಳಿಕನೂ ದೇಶದ ರಾಜಕಾರಣ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ಅದು ಬಿಟ್ಟು ಬೇರೆ ಏನು ಮಾಡಕ್ ಬರೋದೇ ಇಲ್ಲ ಅವ್ರಿಗೆ. ದ್ವೇಷದ ರಾಜಕಾರಣ ಬಿಟ್ಟು ಏನು ಮಾಡಲ್ಲ. ಸೇಡಿನ ರಾಜಕಾರಣ, ದ್ವೇಷದ ರಾಜಕಾರಣ ಅಷ್ಟೇ ಮಾಡೋದು. $2 crores 11 lakh ತಗೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಇಲ್ಲ ಅಂತೇಳಿ ದ್ವೇಷ ಏನಾದರೂ ಮಾಡಿದ್ದಾರಾ? ದಕ್ಷಿಣ ಭಾರತದಲ್ಲಿ ಇಟ್ಸ್ ಬಿಕಾಸ್ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರು ಯಾರು ವೋಟ್ ಕೊಟ್ಟಿಲ್ವಾ, ಅದಕ್ಕೋಸ್ಕರ ಅವರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಸರ್, ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟ ಮುಂದುವರಿಸ್ತೀರಾ ಸರ್? ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ನೀವು ಕಂಟಿನ್ಯೂ. ಪರ್ಸನಲ್ ಇನ್ಕಮ್ ಟ್ಯಾಕ್ಸು ಆಮೇಲೆ ಮಿಡ್ಲ್ ಮ್ಯಾನ್ಗೂ ಕೂಡ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನು ಉಪಯೋಗ ಇಲ್ಲ. ಇವು ಮಿಡಲ್ ಕ್ಲಾಸ್ ಶೆಲ್ಟರ್ ಆಮೇಲೆ ಇನ್ಕಮ್ ಟ್ಯಾಕ್ಸು ಹೆಚ್ಚು ಮಾಡ್ತಾರೆ ಅಂತ ಇತ್ತು. 3 ಲಕ್ಷಕ್ಕೆ ಇಟ್ಟಿದ್ದಾರೆ ಮಿಡಲ್ ಕ್ಲಾಸಸ್. Sir, will your tax share fight will continue, sir? Tax share, sir. You are demanding tax getting shared from Calcutta. Yes. Whatever 15th Finance Commission recommended, ಅದು ಕಂಟಿನ್ಯೂ ಆಗುತ್ತೆ. ಈಗ ಮತ್ತೆ 16ನೇ ಹಣಕಾಸಿನ ಆಯೋಗ ಇದೆ. ದೇ ಆರ್ ಕಮಿಂಗ್ ಟು ಕರ್ನಾಟಕ ಆನ್ ಯಾವತ್ತು? ಆಗಸ್ಟ್ 28ಕ್ಕೆ ಬರ್ತಾ ಇದ್ದಾರೆ. ಅವಾಗ ನೀವು ರಾಜ್ಯಕ್ಕೆ ಆದ ಅನ್ಯಾಯ ಮತ್ತೆ ಸರಿಪಡಿಸಕ್ಕೆ ಯು ವಿಲ್ ರೆಪ್ರೆಸೆಂಟ್ ಅವರ್ ಕೇಸ್ ಬಿಫೋರ್ ದಿ 16th Finance Commission. ಎಲೆಕ್ಷನ್ ಟೈಮ್ ನಲ್ಲಿ Vehemently you represent, and you will represent all the problems of Karnataka. What injustice has been caused to Karnataka from 15th Finance Commission, we will explain all to it. ಎಲೆಕ್ಷನ್ ಟೈಮ್ ನಲ್ಲಿ ಮೋದಿಗೆ ಗ್ಯಾರಂಟಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಸರ್. ಮ್ಯಾನಿಫೆಸ್ಟೋದಲ್ಲಿ ಯಾವ್ದಾದ್ರು ಒಂದಾರು ಇಂಪ್ಲಿಮೆಂಟ್ ಆಗಿದೆ ಅಂತ ಕಾಣ್ತಿಲ್ಲ. ಏನಿಲ್ಲ. ಚುನಾವಣೆ ಬಳಿಕನೂ ದೇಶದ ರಾಜಕಾರಣ ಮಾಡ್ತಾ ಇದೆ ಸರ್ ಕೇಂದ್ರ ಸರ್ಕಾರ. ಚುನಾವಣೆ ಬಳಿಕನೂ ದೇಶದ ರಾಜಕಾರಣ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ. ಅದು ಬಿಟ್ಟು ಬೇರೆ ಏನು ಮಾಡಕ್ ಬರೋದೇ ಇಲ್ಲ ಅವ್ರಿಗೆ.
ದ್ವೇಷದ ರಾಜಕಾರಣ ಬಿಟ್ಟು ಏನು ಮಾಡಲ್ಲ. ಸೇಡಿನ ರಾಜಕಾರಣ, ದ್ವೇಷದ ರಾಜಕಾರಣ ಅಷ್ಟೇ ಮಾಡೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.